ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಮ್ಮ. ಯುವ ಮನಸ್ಸುಗಳನ್ನ ಪ್ರೇರೇಪಿಸಿ ಸುರಕ್ಷಿತ ಸಂರಕ್ಷಣೆಯನ್ನು ಅಭಿವೃದ್ಧಿಗೊಳಿಸುವ ದೃಷ್ಟಿಯಿಂದ ವಿಜಯಪುರ ಜಿಲ್ಲಾ ಪೊಲೀಸ್ ಸಂಚಾರಿ ಪೊಲೀಸ್ ಠಾಣೆ ಹಾಗೂ ನೆಹರು ಯುವ ಕೇಂದ್ರದ ವತಿಯಿಂದ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಹಮ್ಮಿಕೊಳ್ಳಲಾಯಿತು. ನಗರದ ಸಿದ್ದೇಶ್ವರ್ ದೇವಸ್ಥಾನದಿಂದ ಗಾಂಧಿ ಚೌಕ್ ಮಾರ್ಗವಾಗಿ ಬಸವೇಶ್ವರ್ ಚೌಕ್ ವರೆಗೆ ರ್ಯಾಲಿ ಮಾಡಲಾಯಿತು. ಇದೇ ವೇಳೆ ಅಡಿಷನಲ್ ಎಸ್ಪಿ, ಡಿಎಸ್ಪಿ, ಸಿಪಿಐ ಹಾಗೂ ಠಾಣೆಯ ಎಲ್ಲಾ ಪೊಲೀಸ್ ಸಿಬ್ಬಂದಿಗಳು ಹಾಗೂ ಟ್ರಾಫಿಕ್ ಪೊಲೀಸರು ಭಾಗವಹಿಸಿದ್ರು. ಪ್ರಮುಖವಾಗಿ 11ನೇ ತಾರೀಕಿಗೆ ಉದ್ಘಾಟನೆ ಮಾಡಿದ್ವಿ.
11ನೇ ತಾರೀಕಿನ ವಿವಿಧ ಕಾರ್ಯಕ್ರಮಗಳನ್ನು ಶಾಲಾ ಕಾಲೇಜುಗಳಲ್ಲಿ ಒಂದೊಂದು ರಸ್ತೆ ಸುರಕ್ಷತೆ ಬಗ್ಗೆ, ಟ್ರಾಫಿಕ್ ಸಿಗ್ನಲ್ ಬಗ್ಗೆ ಮತ್ತು ಸಂಚಾರಿ ನಿಯಂತ್ರಣದ ಬಗ್ಗೆ ಮಕ್ಕಳಿಗೆಲ್ಲ ತಿಳುವಳಿಕೆ ಹೇಳಿ ಅವರಿಗೆ ಯಾವುದೇ ಅಪಘಾತಗಳಾಗದಂಗೆ ಹೇಗೆ ಮುಂಜಾಗ್ರತವಾಗಿ ಕ್ರಮ ಕೈಗೊಳ್ಳಬೇಕು, ಹಾಗೂ ಹೇಗೆ ರಸ್ತೆಯನ್ನು ನಡೆದಾಡಬೇಕು, ವಾಹನ ಬೈಕ್ ಕಲಿಸಬೇಕು ಅನ್ನೋ ಬಗ್ಗೆ ಎಲ್ಲ ಹೇಳಿ. ಹಾಗೆ ಎಲ್ಲ ಬಸ್ ಚಾಲಕರಿಗೆ, ಟ್ಯಾಕ್ಸಿ ಚಾಲಕರಿಗೆ, ಲಾರಿ ಚಾಲಕರಿಗೆ, ಆಟೋ ಚಾಲಕರಿಗೆಲ್ಲ ಕರೆಸ್ಕೊಂಡು ಬಂದು ಅವ್ರಿಗೂ ಸಹ ರಸ್ತೆ ಸುರಕ್ಷತೆ ದೃಷ್ಟಿಯಿಂದ ಹೇಗೆ ವಾಹನ ಚಾಲನೆ ಮಾಡಬೇಕು, ಹೇಗೆ ಮುಂಜಾಗ್ರತಾ ಕ್ರಮ ಕೈಗೊಂಡು ಅಪಘಾತ ಆಗದಾಗೆ ನಡ್ಕೊಳ್ಬೇಕು, ಹಾಗೂ ವಾಹನಕ್ಕೆ ಸಂಬಂಧಪಟ್ಟಂತೆ ಹೆಲ್ಮೆಟ್, ಇನ್ಶೂರೆನ್ಸ್, ಲೈಸೆನ್ಸು ಅವುಗಳ ಹೊಂದಿರಬೇಕನ್ನೋ ಬಗ್ಗೆ ತಿಳುವಳಿಕೆ ಹೇಳಿದ್ದೀವಿ. ಅಪಘಾತಗಳ ಕಡಿಮೆ ಆಗಬೇಕನ್ನೋ ದೃಷ್ಟಿಯಿಂದ ಅವರಿಗೆ ಈ ಒಂದು ತಿಂಗಳಲ್ಲಿ ಸಾಕಷ್ಟು ತಿಳುವಳಿಕೆ ಕಾರ್ಯಕ್ರಮ ಮಾಡಿದ್ದೇವೆ. ಅದ್ರ ಜೊತೆಗೆ ಹೆಚ್ಚಿಗೆ ಇಡಿ ಕೇಸು ಮತ್ತು ಇಂಪಾರ್ಟೆಂಟ್ ಹೆಲ್ಮೆಟ್ ಧರಿಸಬೇಕು ಅನ್ನೋ ಬಗ್ಗೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ತಮ್ಮ ಪೇರೆಂಟ್ಸ್ಗೆ ತಿಳಿಸ್ಬೇಕು ಅನ್ನೋ ಬಗ್ಗೆ ತಿಳುವಳಿಕೆ ಕೊಟ್ಟಿದೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.